ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಬಿಜೆಪಿ ಪ್ರಶಿಕ್ಷಣ ಶಿಬಿರದ ಮಾತೇನು, ನಂತರದ ಮಾತೇನು, ಈ ಎರಡು ವಿಶೇಷ ಸುದ್ದಿಗಳು ನಿಮ್ಮ ಗಮನಕ್ಕೆ. ಯಶವಂತಪುರ ನಗರ ಮಂಡಲ ಹಾಗೂ ಗ್ರಾಮಾಂತರ ಮಂಡಲದ ಎರಡು ಒಟ್ಟಿಗೆ ನಡೆದಂಥ ಪ್ರಶಿಕ್ಷಣ ಶಿಬಿರ ಕನಕಪುರ ರಸ್ತೆಯ ರೆಸಾರ್ಟ್ನೊಳಗೆ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ಡಿ.ವಿ. ಸದಾನಂದ ಗೌಡರು ದೀಪ ಬೆಳಗಿಸುವ ಮೂಲಕ ಹಾಗೂ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ಉದ್ಘಾಟನೆಯನ್ನು ಮಾಡಿದರು. ಕಾರ್ಯಕ್ರಮಗಳಿಗೆ ಬೆಂಗಳೂರು ಉತ್ತರ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಹರೀಶ್, ಹಾಗೆಯೇ ಯಶವಂತಪುರ ನಗರ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಮೇಗೌಡ, ಗ್ರಾಮಾಂತರ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಆರ್.ಪಿ. ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸಿದ್ದಲಿಂಗಯ್ಯ, ಭಾನುರಂಗಸ್ವಾಮಿ, ಬೆಂಗಳೂರು ಉತ್ತರ ಜಿಲ್ಲಾ ಕಾರ್ಯದರ್ಶಿ ಯದುನಂದನ್, ಹಿರಿಯ ವಕ್ತಾರರಾಗಿರ್ತಕ್ಕಂಥ ಪ್ರಕಾಶ್ ಶೇಷರಾಘವಾಚಾರ್, ಎಂ ರುದ್ರೇಶ್, ಸಿ.ಎಂ. ಮಾರೇಗೌಡ, ಪ್ರೇಮ ನಾಗಯ್ಯ, ಗೋಪಿ ಸೇರಿದಂತೆ ಹಲವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೂಡ ನೀಡಿದರು. ಕಾರ್ಯಕ್ರಮದೊಳಗೆ ವರ್ಗಗೀತೆಗಳೆಲ್ಲ ನಡೆಯಿತು. ಅದಕ್ಕಿಂತ ಮುಖ್ಯವಾಗಿ ಗ್ರಾಮಾಂತರ ಮಂಡಲದ ಪ್ರಧಾನ ಕಾರ್ಯದರ್ಶಿ ಹರೀಶ್ ಅವರು ಕಾರ್ಯಕ್ರಮವನ್ನು ನಿರೂಪಿಸುವರು. ನಾನು ಆರಂಭದಲ್ಲಿ ಯಾಕೆ ಇದೆಲ್ಲ ಹೇಳಿಬಿಡ್ತೀನಿ ಅಂದರೆ ಆನಂತರ ಕಾರ್ಯಕ್ರಮದಲ್ಲಿ ಏನೇನು ನಡೀತು ಅಂತ ಹೇಳಕ್ಕೆ ಹೋದಾಗ ಇದೆಲ್ಲವೂ ಕೂಡ ಮಿಸ್ ಆಗಬಾರದು ಅಂತ. ಕಾರ್ಯಕ್ರಮಗಳಿಗೆ ಸ್ವಾಗತವನ್ನು ಯಶವಂತಪುರ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಆರ್.ಪಿ. ಪ್ರಕಾಶ್ ಅವರು ನಡೆಸಿಕೊಟ್ರು. ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಹುತೇಕರು ಉಪಸ್ಥಿತರಿದ್ದರು. ಗೋಪಿಯವರೇ ಹಾಗೂ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದಂಥ ರಂಗಣ್ಣವರೇ ಹಾಗೂ ನಮ್ಮ ರಾಜ್ಯ OBC ಕಾರ್ಯಕಾರಿಣಿ ಸದಸ್ಯರಾದ ಪ್ರೇಮ ನಾಗಯವರೇ ಹಾಗೂ ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮತ್ತು ಜಿಲ್ಲಾ ಪಂಚಾಯಿತಿ, ಮಾಜಿ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಹಾಗೂ ನಮ್ಮ ಪಕ್ಷದ ಮಹಿಳಾ ಕಾರ್ಯಕರ್ತರು, ಸಾಕಷ್ಟು ಜನ ಹೆಚ್ಚಿನ ರೀತಿಯಲ್ಲಿ ನಮ್ಮ ಅಪೇಕ್ಷೆ ಇತ್ತು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಮ್ಮ ಪ್ರಶಿಕ್ಷಣ ವರ್ಗಕ್ಕೆ ಅಭಿಯಾನಕ್ಕೆ ಕೈ ಜೋಡಿಸಿದ್ದೀರ ತಾವೆಲ್ಲರೂ. ತಮ್ಮೆಲ್ಲರಿಗೂ ಅನೇಕ ವಿಷಯಗಳ ಕುರಿತಂತೆ ಉಪನ್ಯಾಸವನ್ನು ನೀಡಿದರು. ಇದು ಒಂದು ಭಾಗವಾದರೆ, ಇನ್ನೊಂದು ಭಾಗದೊಳಗೆ ಕಾರ್ಯಕ್ರಮದ ಉದ್ಘಾಟನೆಯಾದ ನಂತರ ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಅವರು ಮಾತನಾಡ್ತಾ ಪಕ್ಷದ ಸಂಘಟನೆ, ಕಾರ್ಯಕರ್ತರು, ಶಿಸ್ತು ಅಂದರೆ ಹೇಗಿರಬೇಕು ಅನ್ನುವಂಥ ಒಂದಷ್ಟು ವಿವರಗಳನ್ನು ಕೊಟ್ಟರು. ಪ್ರಶಿಕ್ಷಣ ಶಿಬಿರಗಳು ಯಾಕೆ ಬೇಕು, ಪ್ರಶಿಕ್ಷಣ ಶಿಬಿರದಲ್ಲಿ ಭಾಗವಹಿಸುವ ಉದ್ದೇಶಗಳೇನು ಅನ್ನುವಂಥದ್ದನ್ನು ಕೂಡ ಹೇಳಿ ಒಂದೆರಡು ಉಪಕಥೆಗಳನ್ನು ಕೂಡ ಹೇಳೋದ್ರ ಮೂಲಕವಾಗಿ ಬಹುಶಃ ಅದು ತುಂಬ ಅರ್ಥಗರ್ಭಿತವಾದ ಆಲೋಚನೆ ಮಾಡಬೇಕಾದಂಥದಕ್ಕೆ ಹೊರೆಹಚ್ಚುವ ಕೆಲಸವನ್ನು ಹರೀಶ್ ಅವರು ಮಾಡಿದ್ರು ಅಂತ ಹೇಳ್ಬೋದು. ಅವ್ರು ಏನು ಹೇಳಿದ್ರು ಅಂತೇಳಿದ್ರೆ, ಹಳೆ ಕಥೆನೇ ಹೊಸದಕ್ಕೆ ಜೋಡಿಸಿಕೊಂಡಿದ್ದಾರೆ. ಅವರು ಶಿವ ಪಾರ್ವತಿಯ ಕಥೆಯನ್ನು ತೆಗೆದುಕೊಂಡು ಗಣೇಶ ಸುಬ್ರಹ್ಮಣ್ಯಗೆ ಒಂದು ಸವಾಲನ್ನು ಕೊಟ್ಟರು. ಫಲಭರಿತವಾಗಿರ್ತಕ್ಕಂಥ, ಜ್ಞಾನಭರಿತವಾಗಿರ್ತಕ್ಕಂಥ ಒಂದು ಹಣ್ಣಿತ್ತು. ಆ ಹಣ್ಣನ್ನು ಯಾರಿಗೆ ಹಂಚಬೇಕು ಅಂತ ಹೇಳಿದ್ರೆ ಇದೆಲ್ಲ ಕಥೆಗಳು ಹೇಳ್ತಾ ಹೋಗಿ ಒಂದು ಮಾತನ್ನು ಹೇಳಿದ್ರು. ನೀವು ನಾಯಕರ ಸುತ್ತವೇ ಸುತ್ತುತ್ತಾ ಇದ್ದರೆ ನೀವು ಗಣೇಶ ಆದರೂ ಕೂಡ ಪಕ್ಷದೊಳಗೆ ಅಷ್ಟು ಬೆಲೆ ಇರುವುದಿಲ್ಲ. ನೀವು ಸುಬ್ರಹ್ಮಣ್ಯನ ರೀತಿಯೊಳಗೆ ಇಡೀ ಕ್ಷೇತ್ರವನ್ನು ಸುತ್ತಿ ಸಂಘಟನೆಯನ್ನು ಮಾಡಬೇಕು ಅಂತ ಹೇಳಿದಂಥದ್ದು ನಿಜಕ್ಕೂ ಹಲವರಿಗೆ ಸೂಕ್ತವಾಗಿರ್ತಕ್ಕಂಥ ಮಾತುಗಳನ್ನು ಆಡಿದ್ರು ಅಂತೇಳಿ. ಅದಾದ ಮೇಲೆ ಈ ಒಂದು ವಿದೇಶಿ ವಸ್ತುಗಳ ಕುರಿತಂತೆಯೂ ಕೂಡ ಒಂದಷ್ಟು ಮಾತನಾಡೋದು. ವಿದೇಶಿ ವಸ್ತುಗಳು ಅಂದರೆ ಚೈನಾದ ವಸ್ತುಗಳು ಏನು ಬಾಳಿಕೆ ಬರಲ್ಲ ಅಂತ ಹೇಳ್ತೀವಿ, ಅದನ್ನು ಕೂಡ ಗಮನಿಸಬೇಕಾಗತ್ತೆ ಅಂತ ಅದೊಂದು ಪಾರ್ಟಿಯ ಸಂಘಟನೆ ಕೂಡ ಹೋಲಿಕೆಯನ್ನು ಮಾಡಿದ್ರು. LTT ಅವರ ಜೊತೆಗೆ ಸಿಂಪತಿ ಇಟ್ಕೊಂಡಂಥವ್ರಿಗೆ ಕಾಂಗ್ರೆಸ್ ಬೆಂಬಲಿಸಿದೆ ಅನ್ನುವಂಥದ್ದನ್ನು ಕೂಡ ಚುಚ್ಚಿ ಹೇಳುವುದರ ಮೂಲಕವಾಗಿ ಒಂದು ಮಾತನ್ನು ಹೇಳಿದ್ರು. ನಾವು ಎಷ್ಟೇ ಭಾಷಣ ಮಾಡಲಿ, ಎಷ್ಟೇ ಕೆಲಸ ಮಾಡಲಿ, ಏನೇ ಮಾಡಲಿ, ಫೈನಲ್ಲಾಗಿ ಬೂತಲ್ಲಿ ಕೆಲಸ ಮಾಡಬೇಕು. ಬೂತ್ನಲ್ಲಿ ಮತ ಬಿದ್ದಾಗ ಆ ಕೆಲಸ ಯಶಸ್ವಿ ಆದಾಗ ಅನ್ನುವಂಥ ಮಾತನ್ನು ಹರೀಶ್ ಅವರು ಹೇಳಿದರು. ಎಲ್ಲರಿಗೂ ಶಿವ ಪಾರ್ವತಿ ಗಣೇಶನ ಕಥೆ ಎಲ್ಲರಿಗೂ ಗೊತ್ತೇ ಇದೆ. ಒಂದ್ಸಲಿ ಶಿವ ಪಾರ್ವತಿ ಅವ್ರಿಗೆ ಒಂದು ಮಾವಿನ ಹಣ್ಣು ಸಿಕ್ತಂತೆ. ಅದು ಜ್ಞಾನದ ಹಣ್ಣು ಅಂತ. ಆ ಜ್ಞಾನದ ಹಣ್ಣನ್ನು ತಗೊಂಡು ಇನ್ನೇನು ಯಾರು ಕೊಡೋದು ಅಂತ ಇಬ್ಬರು ಮಕ್ಕಳು, ಒಂದು ಸುಬ್ರಹ್ಮಣ್ಯ, ಒಂದು ಗಣೇಶ. ಕೊನೆಗೆ ಯಾರು ಕೊಡೋದು, ಇಬ್ಬರು ಗಲಾಟೆ ಮಾಡ್ತಾರೆ, ನನಗೆ ಬೇಕು ಅಂತ. ಅದಕ್ಕೆ ಶಿವ ಪಾರ್ವತಿ ಯೋಚನೆ ಮಾಡಿ ಹೇಳಿದ್ರಂತೆ, ಯಾರು ಪ್ರಪಂಚನ 3 ಸುತ್ತು ಹೊಡ್ಕೊಂಡು ಜಲ್ದಿ ಫಸ್ಟ್ ಯಾರು ಬರ್ತಾರೋ ಅವ್ರಿಗೆ ಹಣ್ಣು ಕೊಡ್ತೀನಿ ಅಂತ ಹೇಳಿದ್ರಂತೆ. ಆಯಿತು ಅಂತ ಹೇಳಿದ್ರಂತೆ. ಪಾಪ ಸುಬ್ರಹ್ಮಣ್ಯ ನವಿಲ್ ಮೇಲೆ ಏರಿ ಹೊರಟ 3 ರೌಂಡ್ ಹೊಡ್ಕೊಂಬರೋಣ ಅಂತ. ಆದರೆ ಗಣೇಶ ಭಾರಿ ಬುದ್ಧಿವಂತ. ಅವನಿಗೆ ಪ್ರಪಂಚ ಅಂದರೆ ಯಾರು? ಅಪ್ಪ ಅಮ್ಮನಿಗೆ 3 ರೌಂಡ್ ಹೊಡೆದ್ಬಿಟ್ರೆ
ಪ್ರಪಂಚ ಸುತ್ತಂಗೆ ಅಂದ್ಬಿಟ್ಟು ಅಲ್ಲೇ 3 ರೌಂಡ್ ಹೊಡೆದ್ಬಿಟ್ಟ. ಅಷ್ಟೊತ್ತಿಗೆ ಸುಬ್ರಹ್ಮಣ್ಯನು ಬಂದ. ಆದರೆ ಗಣೇಶನಿಗೆ ಹಣ್ಣು ಕೊಟ್ರಂತೆ. ನಮ್ಮ ಪಕ್ಷದಲ್ಲಿ ಒಂದಷ್ಟು ಏನಾಗ್ಬಿಟ್ಟೈತೆ ಇವತ್ತು, ಲೀಡರ್ಗಳು ಸುತ್ತಬಿಟ್ರೆ ಎಲ್ಲ ಆಗೋಗ್ಬಿಡ್ತೈತೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅದು ಭಾರತೀಯ ಜನತಾ ಪಾರ್ಟಿ, ಕಾಂಗ್ರೆಸ್ ಪಕ್ಷ, JDS ಪಕ್ಷ ಅಲ್ಲ. ಇಲ್ಲಿ ನಮಗೆ ಇವತ್ತು ಬೇಕಾಗಿರೋರು ಯಾರಪ್ಪ ಅಂದರೆ ಸುಬ್ರಹ್ಮಣ್ಯನ್ ಥರ ಸುತ್ತಿ ಪಕ್ಷವನ್ನು ಕಟ್ಟೋಂಥ ಕಾರ್ಯಕರ್ತರು ನಮಗೆ ಬೇಕು. ಗಣೇಶ ಅಂಥವ್ರು ಬೇಕು, ಬಟ್ ಅದೇ ಕಮ್ಮಿ ಇರಬೇಕು. ಅವರು ಒಂಚೂರು ಕಮ್ಮಿ ಆಗಿರಬೇಕು. ಆದರೆ ಸುಬ್ರಹ್ಮಣ್ಯ ಥರ ಇಡೀ ಎಲ್ಲ ಊರೂರು ಸುತ್ತಿ, ಎಲ್ಲ ಬೂತಲ್ಲಿ ಸುತ್ತಿ, ಎಲ್ಲವನ್ನು ಕೆಲಸವನ್ನು ಮಾಡುವಂಥ ನಮ್ಮ ಸುಬ್ರಹ್ಮಣ್ಯ ಅಂತ ಕಾರ್ಯಕರ್ತರು ಇವತ್ತು ನಮಗೆ ಅತಿ ಅವಶ್ಯಕತೆ ಇದೆ. ಅದಕ್ಕೆ ಈ ಒಂದು ಪ್ರಶಿಕ್ಷಣ ವರ್ಗ, ಎಷ್ಟೊಂದು ಜನಕ್ಕೆ ಅಂದ್ಕೊಂಡಿರ್ಬೋದು ಏನು ಪ್ರಶಿಕ್ಷಣ ವರ್ಗ ಮಾಡ್ತಾ ಇದ್ದಾರೆ, ಅವಾಗ ಕರಿತಾನೆ ಇರ್ತಾರೆ ಮೀಟಿಂಗ್ ಅಂತ. ಆದರೆ ನಮ್ಮ ಪಕ್ಷದಲ್ಲಿ ಪ್ರತಿ 3 ವರ್ಷಕ್ಕೆ ನಾವು ಇಂಥ ಒಂದು ಪ್ರಶಿಕ್ಷಣ ವರ್ಗ ಮಾಡ್ತೀವಿ. ಏಪ್ರಿಲ್ 6, 1980 ನಮ್ಮ ಪಕ್ಷ ಹುಡ್ತು. ಇಂದಿರಾ ಗಾಂಧಿ ಅವರ ಹತ್ಯೆ ಆಯಿತು. 2 ಸೀಟ್ ನಾವು ಗೆದ್ದಿದ್ದು. ಪ್ರಚಂಡ ಬಹುಮತ ರಾಜೀವ್ ಗಾಂಧಿ ಅವ್ರಿಗೆ. 400 ಸೀಟು, 543 ಸೀಟಲ್ಲಿ 408 ಸೀಟು. ಎಲ್ಲರೂ ಅಂದ್ಕೊಂಬಿಟ್ರು ರಾಜೀವ್ ಗಾಂಧಿಗೆ 408 ಸೀಟ್ ಬಂದಿದೆ, ಏನು ದೇಶದಲ್ಲಿ ಕ್ರಾಂತಿ ಆಗ್ಬಿಡುತ್ತೆ, ಎಲ್ಲ ಚೇಂಜ್ ಆಗ್ಬಿಡುತ್ತೆ ಅಂತ. ಆದರೆ ಏನೂ ಆಗಲಿಲ್ಲ. 2.5 ವರ್ಷ 3 ವರ್ಷಕ್ಕೇ ಯಾವಾಗ ಏನೇನೇ ಆಗಲಿ ಐಟಮ್ ಇಂಪೋರ್ಟ್ ಮಾಡಿದ್ರೆ ಅದು ಚೆನ್ನಾಗೈತೋ ಇಲ್ಲೋ ಅಂತ ನೋಡ್ಕೊಬೇಕು. ಆ ಇಂಪೋರ್ಟೆಡ್ ಐಟಮ್ ಸರಿ ಇಲ್ಲ ಅಂದರೆ ಅದು ಜಾಸ್ತಿ ದಿವಸ ಬಾಳಿಕೆ ಬರಲ್ಲ. ಇವಾಗ ಎಲ್ಲರೂ ಹೇಳ್ತೀವಿ ಚೈನಾಯಿಂದ ಯಾವುದೊಂದು ಐಟಮ್ ಬಂದರೆ ಎಷ್ಟು ದಿವಸ ಇದೆ ಅಷ್ಟೇ ಗ್ಯಾರಂಟಿ, ಅದಕ್ಕೆ ಯಾವುದೂ ಗ್ಯಾರಂಟಿ ಇಲ್ಲ ಅಂತ. ಆ ರೀತಿ ನಮ್ಮ ಪಕ್ಷ ಪ್ರತಿಯೊಂದು ಬಾರಿನೂ ಕಠಿಣ ಪರಿಶ್ರಮದಲ್ಲಿ, ಕಠಿಣ ಕಾಲದಲ್ಲಿ ಎಲ್ಲವನ್ನು ಮೀರಿ ಇವತ್ತು ಪಕ್ಷ ಬೆಳೆದಿದೆ ಅಂದರೆ ಅದಕ್ಕೆಲ್ಲ ಯಾರಪ್ಪ ಅಂದರೆ ಕಾರಣ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು. ಅದಾದಮೇಲೆ ಬಹಳ ಮುಖ್ಯವಾಗಿ ಉದ್ಘಾಟನಾ ಭಾಷಣವನ್ನು ಮಾಡಿದಂತಹ ಮಾಜಿ ಮುಖ್ಯಮಂತ್ರಿ, ಮಾಜಿ ಕೇಂದ್ರ ಸಚಿವ DV ಸದಾನಂದ ಗೌಡರು ಆರಂಭದಲ್ಲಿಯೇ ಬಹಳ ಸೂಕ್ಷ್ಮವಾಗಿ ಮಾತನಾಡಿದರು. ಅವರು ಮಾತನಾಡ್ತಾ ಇದ್ದಂತಹ ಪೋಡಿಯಂ ಅಲ್ಲಾಡ್ತಾ ಇತ್ತು. ಅದಕ್ಕೆ ಹೇಳಿದ್ರೆ ಪೋಡಿಯಂ ನನಗೆ ಭಯ ಇದೆ, ಏನು ಅಂದರೆ 2 ಸ್ಥಿತಿ, ಒಂದು ಪೋಡಿಯಂ ಅಲ್ಲಾಡ್ತಾ ಇದೆ, ಅದೇ ರೀತಿ ಪಕ್ಷವೂ ಕೂಡ ಸ್ವಲ್ಪ ಅಲ್ಲಾಡ್ತಾ ಇದೆ ಅಂತ ಸೂಚ್ಯವಾಗಿ ಒಂದಷ್ಟು ಮೊನಚು ಮಾತುಗಳನ್ನು ಹಾಸ್ಯಭರಿತವಾಗಿ ಚುಚ್ಚೋದು. ಯಶವಂತಪುರ ಕ್ಷೇತ್ರದೊಳಗೆ ನಾವು ಏನು ಕಳೆದುಕೊಂಡಿದ್ದೇವೆ, ಆ ಕಳೆದುಕೊಂಡಂಥದ್ದನ್ನು ಯಶವಂತಪುರ ಕ್ಷೇತ್ರದಲ್ಲಿಯೇ ಹುಡುಕಬೇಕು ಅನ್ನುವ ಮಾತುಗಳನ್ನು ಕೂಡ ಆಡಿದ್ರು. ಅಂದರೆ ಅದರ ಅರ್ಥ ಯಶವಂತಪುರ ಕ್ಷೇತ್ರದಲ್ಲಿ BJPಯ ಶಾಸಕರು ಬೇರೆ ಕಡೆ ಹೋಗಿದ್ದಾರೆ, ಅದನ್ನು ನಾವು ಕಳೆದುಕೊಂಡಿದ್ದೇವೆ, ಮತ್ತೆ BJP ಶಾಸಕರಲ್ಲಿ ಗೆಲ್ಲಿಸಬೇಕು ಅನ್ನುವಂಥ ಅರ್ಥ ಬರುವ ರೀತಿಯೊಳಗೆ ಅವರು ಮಾತನಾಡಿದ್ರು. ಸದಾನಂದ ಗೌಡರು ಮಾತಾಡ್ತಾ ಹಾಗೆ ಹೇಳಿದ್ರು, 12,000 ಮತವನ್ನು ಪಡೆದುಕೊಂಡಿದ್ವಿ ಹಿಂದೆ ಒಮ್ಮೆ, ಅದು ನಮ್ಮಿಂದಲೇ ಆದ ತಪ್ಪುಗಳು. ಅಲ್ಲಿಂದ 65,000ಕ್ಕೆ ಜಂಪ್ ಆಯಿತು. ನಂತರ ಏನಾಯಿತು, ಎಲ್ಲ ತಪ್ಪುಗಳು ನಮ್ಮ ಕಡೆಯಿಂದಲೇ ಆಗಿದ್ದಾವೆ, ಇವೆಲ್ಲವೂ ಸರಿಪಡಿಸಿಕೊಳ್ಳಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಆಡಿದ್ರು. ಅದೇ ರೀತಿಯೊಳಗೆ ನಾವೆಲ್ಲರೂ ಕೂಡ ಶಕ್ತಿಶಾಲಿಗಳಾಗಿದ್ದಾರೆ, ಆದರೆ ಎಲ್ಲರೂ ಹನುಮಂತನ ರೀತಿಯೊಳಗೆ ಕಾರ್ಯವನ್ನು ನಿರ್ವಹಿಸಬೇಕು ಅಂಥೇಳಿ ಸಾಕಷ್ಟು ರಾಜಕೀಯದ ವಿದ್ಯಮಾನ ಗೊಂದಲದ ಗೂಡಾಗಿದೆ ಅಂತ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಹೇಗಿರಬೇಕು ಅಂತ ವಿವರವನ್ನು ಕೊಟ್ಟರೆ ಆ ವಿವರ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಇದು ಪ್ರಶಿಕ್ಷಣ ಶಿಬಿರದಲ್ಲಿ ಆದಂಥದ್ದು. ಏನೋ ಇಲ್ಲಿ ಮಾತಾಡಲಿಕ್ಕೆ ಸ್ವಲ್ಪ ಮಟ್ಟಿನ ಮುಜುಗರ ಆಗುತ್ತೆ. ಕಾರಣ ಏನು ಅಂತ ಕೇಳ್ಬೋದು, ಬೇರೆ ಕಾರಣ ಅಲ್ಲ. ನಾನು ಯಾವ ಪೋಡಿಯಂನ ಎದುರು ನಿಂತಿದ್ದೇನೆ ಅದು ಅಲುಗಾಡ್ತಾ ಉಂಟು. ಪ್ರಾಯಶಃ ಇತ್ತೀಚಿನ ದಿನಗಳಲ್ಲಿ BJP ಕೂಡ ಹೀಗೆ ಅಲುಗಾಡ್ತಾನೇ ಉಂಟು. ನಾವು ಯಾರನ್ನ ಕರ್ಕೊಂಡು ಬಂದು ನಮ್ಮ ನಾಯಕರು ಅಂತ ಮಾಡಿದೆವ ಅವರೆಲ್ಲ ನಮ್ಮನ್ನು ಅಲುಗಾಡಿಸೋಕ್ಕೆ ಪ್ರಯತ್ನ ಪಡ್ತಾನೇ ಇರ್ತಾರೆ. ನಾನು ಯಾಕೆ ಈ ಮಾತನ್ನು ಭಾರಿ ಹಾಸ್ಯಮಯವಾಗಿ ಹೇಳ್ತೇನೆ ಅಂತಲ್ಲ, ಯಶವಂತಪುರ ಒಂದು ಸವಾಲಿನ ಕ್ಷೇತ್ರವಾಗಿ ನಮಗೆ ಪರಿಣಮಿಸಿದೆ. ಅಲುಗಾಡುವ ಕ್ಷೇತ್ರವನ್ನು ಭದ್ರ ಕ್ಷೇತ್ರವಾಗಿ ಪರಿವರ್ತನೆ ಮಾಡಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿ. ಆ ಕೆಲಸ ಮಾಡಲಿಕ್ಕಾಗಿ ನಿಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿ ಮಾತಾಡುವಂಥ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ. ಯಶವಂತಪುರ ಎಷ್ಟೇ ದೊಡ್ಡವರು ಬಂದರೂ ಕೂಡ ಅವರನ್ನು ಎದುರಿಸುವಂಥ ತಾಕತ್ತು ಈ ದೊಡ್ಡ ಕಾರ್ಯಕರ್ತರ ತಂಡಕ್ಕಿದೆ ಅಂತ ಹೇಳಿ ನಾನು 10 ವರ್ಷಗಳ ಕಾಲ ನಾನು ನೋಡಿದ್ದೇನೆ. ಆದರೂ ಚಪ್ಪಾಳೆ ತಟ್ಟಬೇಕು ಅಂತ ಕೆಲವರಿಗೆ ಆಗ್ತಾಯಿದೆ. ಯಾರೂ ಚಪ್ಪಾಳೆ ತಟ್ಟಬಾರ್ದು. ನಾವು ಗೆದ್ದ ಮೇಲೆ
ಯಾವುದಾರ ಒಂದು ಈ ರೀತಿಯ ಪ್ರಶಿಕ್ಷಣ ಶಿಬಿರ ಮಾಡುವಾಗ ಚಪ್ಪಾಳೆ ತಟ್ಟಲಿಕ್ಕೆ ನಿಮಗೆ ಅರ್ಧ ಗಂಟೆ ಕೊಡ್ತೀವಿ, ಅಷ್ಟರವರೆಗೆ ಚಪ್ಪಾಳೆ ತಟ್ಟಬೇಡಿ, ಕಾಂಗ್ರೆಸ್ಸಿಗೆ ತಟ್ಟುವಂಥ ಕೆಲಸ ಕಾರ್ಯಗಳನ್ನು ನೀವೆಲ್ಲ ಮಾಡಬೇಕು. ಆಗಾಗಲೇ ನಾವು ಯಶಸ್ವಿ ಆಗ್ತೇವೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಒಂದು ಪ್ರೀತಿಯಿಂದ ನಮ್ಮನ್ನು ಸ್ವೀಕಾರ ಮಾಡುವಂಥ ಕೆಲಸ ಕಾರ್ಯಗಳನ್ನು ಜನ ಮಾಡಿದರು, ಅದಕ್ಕಾಗಿ ನಾವು ಮತ್ತೆ ಇಲ್ಲಿ ಜಯಬೇರಿ ಬಾರಿಸುವಂಥದ್ದು. ಯಾರೋ ಬೇರೆಯಿಂದ ಒಬ್ಬರು ಬಂದರು, ಶಕ್ತಿಶಾಲಿ ಬಂದರು ಅಂತ ನಾವು ಗೆದ್ದದ್ದಲ್ಲ. ಇದನ್ನು ಬರೆದಿಟ್ಟುಕೊಳ್ಳಿ. ಇವತ್ತು ಕೂಡ ಈ ವೇದಿಕೆಯಿಂದ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ, ನಿಮ್ಮೆಲ್ಲರ ಪರಿಶ್ರಮವೇ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯ ಭಾರಿ ದೊಡ್ಡ ಅಂತರದ ಗೆಲುವಿಗೆ ಸಾಕ್ಷಿಯಾಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಆದ ಕಾರಣ ನಿಮ್ಮಲ್ಲಿ ಶಕ್ತಿ ಇಲ್ಲ ಅಂತಲ್ಲ, ಆದರೆ ನೀವೆಲ್ಲರೂ ಹನುಮಂತರಾಗಬೇಕು. ಸ್ವಲ್ಪ ಹನುಮಂತರಂದರೆ ವೇಷ ಹಾಕಿ ಬಾಲ ನೇತಾಡಿಸ್ಕೊಂಡು ಹೋಗೋದಲ್ಲ, ನಮ್ಮ ಅಂತಃಶಕ್ತಿಯನ್ನು ವೃದ್ಧಿ ಮಾಡುವಂಥ ಒಂದು ಪ್ರಯತ್ನಗಳನ್ನು ಮಾಡಬೇಕು. ಪ್ರಾಯಶಃ ಇವತ್ತಿನ ದಿನದಲ್ಲಿ ನಾವು NDA ಒಂದು ಅಂಗವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸುವಂಥದ್ದು ಅಷ್ಟು ದೊಡ್ಡ ಕೆಲಸ ಅಲ್ಲ. ಈ ಕ್ಷೇತ್ರದಲ್ಲಿ JDS ಕೂಡ ಒಂದು ಬಲಯುತವಾದಂಥ ಪಕ್ಷ ಆಗಿದೆ. ನಾವು ಅವರ ಜೊತೆ ನಿಮಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಿಮಗೆ ಇವತ್ತಿನ ದಿನದಲ್ಲಿ ರಾಜ್ಯದಲ್ಲಿ ನಮ್ಮ ಆಡಳಿತ ಇಲ್ಲೇ ಇದ್ದರೂ ಕೂಡ, ನಮ್ಮೊಟ್ಟಿಗಿದ್ದು ನಮಗೆ ದ್ರೋಹ ಬಗೆದು ಹೊರಗೋದವರಿದ್ದರೂ ಕೂಡ, ಭಾರತೀಯ ಜನತಾ ಪಾರ್ಟಿಯನ್ನು ಅಲುಗಾಡಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳುವಂಥ ನೀವು ನಿಶ್ಚಯ ಮಾಡಿಕೊಡಿ. ಯಾರಿಗೂ ಸಾಧ್ಯ ಇಲ್ಲ. ಆದರೆ ನಮ್ಮಲ್ಲಿ ಒಗ್ಗಟ್ಟಿರಬೇಕು. ಅಲ್ಲಲ್ಲಿ ನಮ್ಮೊಳಗೆ ಕಬಡ್ಡಿ ಆಟ, ಕೋರ್ಟಿನ ಒಳಗಿಂದಲೇ ಔಟ್ ಮಾಡುವಂಥ ಒಂದು ಪ್ರಯತ್ನ. ಇದು ಕೇವಲ ಯಶವಂತಪುರ ಅಂತ ಹೇಳೋದಿಲ್ಲ, ರಾಜ್ಯದಲ್ಲಿ ಕೂಡ ಈ ಕೆಲಸಗಳಿದ್ದಾವೆ. ಆದರೆ ಯಾವುದೇ ನಾಯಕರಿಗೆ ಈ ಆಟ ಆಡಲಿಕ್ಕೆ ಆಗೋದಿಲ್ಲ. ನೀವು ಬಲಿಷ್ಠವಾಗಿದ್ದರೆ, ಯಾವುದೇ ನಾಯಕರಿಗೆ ನೀವು ಈ ರೀತಿ ನನ್ನ ಪಕ್ಷದ ತತ್ವ ಸಿದ್ಧಾಂತವನ್ನು ನಾನು ಇಟ್ಕೊಂಡು ನಾನು ಮುಂದೆ ಹೋಗ್ತೇನೆ ಅಂತ ಹೇಳಿದರೆ, ಯಾವ ನಾಯಕರಿಗೆ ಕೂಡ BJPಯನ್ನು ಅಲುಗಾಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ನಮ್ಮ ಮೂಲ ತತ್ವಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಬೇಕಾಗಿ 4 ಅಂಶಗಳಲ್ಲಿ ನಾಳೆದು GBA ಚುನಾವಣೆ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಇವತ್ತು ಆದೇಶ ಕೊಟ್ಟಿದೆ. ಎಷ್ಟು ಕ್ಷೇತ್ರ ಇದೆ ಇಲ್ಲಿ? 12 ವಾರ್ಡ್ ಇದೆ. ಎಷ್ಟು ಅಭ್ಯರ್ಥಿಗಳು? ಸಾಧಾರಣ ಅಂದಾಜು ಎಷ್ಟು? 1200 ಇರ್ಬೋದಾ ಈಗ ಅಪೇಕ್ಷಿತರು? 1000 ಅಂತೂ ಒಂದು ಕನಿಷ್ಠ ಒಂದು 200-300 ಕಡಿಮೆ ಇಲ್ಲ. ಸಿದ್ಧಲಿಂಗರ ಊರಲ್ಲಿಯೂ ಹಾಗೆ ಇದೆ ಪರಿಸ್ಥಿತಿ. ಎಲ್ರಿಗೂ ಸೀಟ್ ಕೊಡೋಕ್ಕಾಗುತ್ತಾ? ಕಮಲದ ಚಿಹ್ನೆಯಲ್ಲಿ ಯಾರಿಗಾರು ಒಬ್ಬರಿಗೆ ಮಾತ್ರ ಕೊಡಲಿಕ್ಕೆ ಸಾಧ್ಯ. 1200 ಜನರಿಗೆ ಕೊಡೋಕ್ಕೆ ಸಾಧ್ಯ ಆಗಲ್ಲ, 12 ಜನರಿಗೆ ಕೊಡಲಿಕ್ಕೆ ಸಾಧ್ಯ. ಆಗ ನಿಮ್ಮ ಜವಾಬ್ದಾರಿ ಏನು? ನಿಮ್ಮ ದೃಷ್ಟಿಕೋನ ಹೆಂಗಿರಬೇಕು? ನನಗೆ ಸಿಕ್ಕದಿದ್ದು ಪರವಾಗಿಲ್ಲ, ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು ಅಂತಲ್ಲ, ನನಗೆ ಸಿಕ್ಕಿಲ್ಲ ಆದ ಕಾರಣ ಇನ್ನೊಬ್ಬನನ್ನು ಮುಗಿಸಬೇಕು ಅಂತಲ್ಲ ಹೇಳಿ, ಯಾವುದರ ಆದ್ಯತೆ? ಆ ಸಂದರ್ಭದಲ್ಲಿ ನಿಮ್ಮ ದೃಷ್ಟಿಕೋನಗಳು ಹೇಗಿರಬೇಕು ಅಂತ ನನ್ನ ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ಕೊಡಲಿ, ಮುಂದೊಂದು ದಿನ ನನಗೂ ಅವಕಾಶ ಬರ್ಬೋದು. ಆದ ಕಾರಣ ನನ್ನ ಈ ಕಾರ್ಯಕರ್ತರನ್ನು ಗೆಲ್ಲಿಸಿದರೆ ನನ್ನ ಪಾರ್ಟಿ ಗೆದ್ದಿದೆ ಅಂತ ಹೇಳುವಂಥದ್ದೊಂದು ಶಕ್ತಿ ಬರುತ್ತೆ ನನಗೆ. ನನ್ನದೇ ಪಾರ್ಟಿ ಇಲ್ಲ ಇದ್ದರೆ, ಇವನ ಪಾರ್ಟಿ ಇಲ್ವಾ, ಇವನೇನು ಮಾತಾಡ್ತಾನೆ ಅಂತ ಹೇಳುವಂಥದ್ದು. ನಮ್ಮ ಪಾರ್ಟಿ ಇದ್ದು ನಮಗೆ ಸೀಟ್ ಸಿಕ್ಕದಿದ್ದರೂ ಕೂಡ ಇನ್ನೊಬ್ಬ ಆದರೆ ಹೆಂಗಾಗ್ಬೋದು? ಇದನ್ನು ಅರ್ಥೈಸಿಕೊಂಡು ಆ ದೃಷ್ಟಿಕೋನದಿಂದ ಮುಂದೆ ಹೋಗಬೇಕು. ಈ ರೀತಿಯ ವಿಚಾರಗಳನ್ನು ಮಾಡಬೇಕು. ಅದಕ್ಕೆ ಪ್ರಧಾನಮಂತ್ರಿಯವರು ನಿಮಗೆ ಕೊಟ್ಟದ್ದು ಸಬ್ಕಾ 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 ಸಬ್ಕಾ. ಇದೇ ಪ್ರಧಾನಮಂತ್ರಿ ಕೊಟ್ಟಂತಹ ದೃಷ್ಟಿಕೋನದ ಸಂದೇಶ. ಇದು ಮಂಡಲದ ಅಧ್ಯಕ್ಷರಿಂದ ಹಿಡಿದು, ನಿಮ್ಮ ವಾರ್ಡ್ ಅಧ್ಯಕ್ಷರಿಂದ ಹಿಡಿದು, ನಿಮ್ಮ ಸಣ್ಣವರಿಗೂ ಕೂಡ ನನ್ನದೊಂದು ವಿನಂತಿ, ನನ್ನ ಆದೇಶ ಅಲ್ಲ. ಕಾರ್ಯಕರ್ತರನ್ನು ಎಷ್ಟು ಪ್ರೀತಿ ವಿಶ್ವಾಸ ನೋಡ್ತೀರಾ, ಅಷ್ಟು ಪ್ರೀತಿ ವಿಶ್ವಾಸದಿಂದ ನಿಮ್ಮ ಪಕ್ಷ ಬೆಳವಣಿಗೆ ಕಾರಣ ಆಗುತ್ತೆ. ನಾನು ಇನ್ನೊಂದು ಕತೆ ಹೇಳಿದೆ ಅವರ ಕಾರ್ಯಕ್ರಮದಲ್ಲಿ. ಒಂದು ಸಾರಿ ಒಂದು ಮನೆಯಲ್ಲಿ ತಂದೆ ಮಕ್ಕಳು ಎಲ್ಲ ಭಾರಿ ಗಲಾಟೆ, ಯಾವಾಗ ನೋಡಿಲ್ಲ ಗಲಾಟೆ. ಗಂಡ ಹೇಳಿದ್ರೆ ಹೆಂಡತಿ ಗಲಾಟೆ ಮಾಡೋದು, ಹೆಂಡತಿ ಹೇಳಿದರೆ ಮಗ ಸೊಸೆ ಹಿಂಗೆಲ್ಲ. ಒಂದು ದಿವಸ ಈ ಮಗ ಆಲೋಚನೆ ಮಾಡಿದಂತೆ, ಇದಕ್ಕೆ ಏನಾದ್ರು ಮದ್ದು ಮಾಡಲೇಬೇಕು. ಯಾರೆಲ್ಲ ಕೇಳಿದಂತೆ ಹೇಗೆ ಮದ್ದು ಮಾಡೋದು ಅಂತ. ನಮ್ಮಲ್ಲಿ ಇಬ್ಬರು ಹರೀಶ್ ಅಂತ ಹೇಳುವಂಥ ಡಾಕ್ಟ್ರ್ ಇದ್ದಾರೆ, ಭಾರಿ ಒಳ್ಳೆ ಡಾಕ್ಟ್ರು. ನೀವು ಅವರಲ್ಲಿ ಹೋಗಿ ಹೇಳಿ ಅದಕ್ಕೆ ಏನಾದ್ರು ಮೆಡಿಸಿನ್ ಕೊಡ್ಬೋದು, ನಿಮ್ಮ ಮನೆಯಲ್ಲಿ ಕೂಡ ಶಾಂತ ರೀತಿಯಿಂದಿರೋ ಹಾಗೆ ಏನಾದ್ರು ಮೆಡಿಸಿನ್ ಕೊಡ್ಬೋದು. ಡಾಕ್ಟ್ರಲ್ಲಿ ಹೋದ್ರಂತೆ. ಹೋಗಿ
ಡಾಕ್ಟ್ರ್ ಹೇಳಿದಂತೆ ಈ ರೀತಿ ನಡೀತಾ ಇದೆ. ಈ ರೀತಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಎಂತ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಶಾಂತಿಯೇ ಇಲ್ಲ. ಡಾಕ್ಟ್ರ್ ಹೇಳಿದ್ರು ಇದಕ್ಕೇನು ಬೇರೆ ಮೆಡಿಸಿನ್ಗಳಿಲ್ಲ, ಬಿ ಪಿಗೆ ಕೊಡ್ಬೋದು, ಶುಗರ್ಗೆ ಕೊಡ್ಬೋದು, ಇದನ್ನೆಲ್ಲ ಕೊಡ್ಬೋದು, ಆದರೆ ಇದಕ್ಕೆ ಒಂದು ಇದಿದೆ, ಇದಕ್ಕೆ ಒಂದು ಕೊಡಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ ಏನು ಕೊಡಬೇಕು ಅಂತ ಹೇಳಿದರೆ ಪ್ರೀತಿ ಅಂತ ಹೇಳುವಂಥ ಒಂದು ಮದ್ದಿದೆ. ತಂದೆ ಮಗನಿಗೆ, ತಾಯಿ ಹೆಂಡತಿಗೆ, ಮಕ್ಕಳಿಗೆ ಎಲ್ರಿಗೂ ಪ್ರೀತಿ ವಿತರಣೆ ಮಾಡಿ. ನಿಮ್ಮಲ್ಲಿ ಪ್ರೀತಿಯ ಕೊರತೆಯಿಂದಾಗಿಯೇ ಈ ರೀತಿ ಆಗಿರುವಂಥದ್ದು. ಮತ್ತು ಸ್ವಲ್ಪ ಸಮಯ ಹಾಗೆ ಕಳೀತು, ಆದರೆ ಮತ್ತೆ ಗಲಾಟೆಗಳು ಅದೇ ರೀತಿ ಮುಂದುವರಿತಾ ಇತ್ತು. ಈಗ ಮತ್ತೆ ಡಾಕ್ಟ್ರಲ್ಲಿಗೆ ಹೋದ, ಸರ್ ಏನು ನಿಮ್ಮ ಆ ಪ್ರೀತಿ ಡೋಸು ಏನು ಸರಿಯಾಗಿಲ್ಲ ಅಂತೇಳಿ. ನೋಡಿ, ನಮ್ಮ ಮೆಡಿಕಲ್ ಜ್ಯೂರಿಸ್ಪ್ರುಡೆನ್ಸಲ್ಲಿ ಅಂದರೆ ನಮ್ಮ ಇದರಲ್ಲಿ ಇರುವಂಥದ್ದು ಸಂಗತಿ ಅಂತ ಹೇಳಿದರೆ, ನೀವು ಅದಕ್ಕೆ ಡೋಸ್ ಇನ್ಕ್ರೀಸ್ ಮಾಡಬೇಕು. ಪ್ರೀತಿ ಅಂತ ಹೇಳುವಂಥ ಡೋಸನ್ನು ಡಬ್ಬಲ್ ಮಾಡಿ. ಹಿಂದೆ ಎಷ್ಟು ಪ್ರೀತಿ ಕೊಡ್ತಿದ್ದೀರಾ ಅದರ ಡಬ್ಬಲ್ ಪ್ರೀತಿ ಕೊಟ್ಟು ಬಿಡಿ, ಎಲ್ಲವೂ ಸರಿಯಾಗುತ್ತೆ ಅಂತ. ಇದರ ಅರ್ಥ ಎಲ್ಲೋ ಒಂದು ಸಂದರ್ಭದಲ್ಲಿ ಭಾವನಾತ್ಮಕವಾಗುವಂಥ ಸಣ್ಣ ಪುಟ್ಟ ವಿಚಾರಗಳಿಗೆ ನಾವು ಪರಿಹಾರವನ್ನು ಬೇರೆ ಕಡೆ ಹುಡುಕಿಕೊಂಡು ಹೋಗುವಂಥ ಅವಶ್ಯಕತೆ ನಾವೇ ಹುಡುಕಬೇಕು. ಅದನ್ನು ಮಾಡಬೇಕು. ಅವರು ಹಾಗೆ, ಇವರು ಹಿಂಗೆ, ಸದಾನಂದ ಗೌಡರು ಹಿಂಗೆ, ಮತ್ತೊಬ್ಬರು ಹಿಂಗೆ, ಇದನ್ನು ಮಾಡಬೇಡಿ. ನೀವೇ ಹೆಂಗೆ ಅಂತ ನಿಶ್ಚಯ ಮಾಡಿಕೊಳ್ಳಿ. ನೀವು ಯಾವುದಾದ್ರು ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ನಡ್ಕೊಂಡು ಹೋಗೋದಿದ್ದರೆ ನಿಮ್ಮನ್ನು ನೋಡಿದಂಥ ಒಬ್ಬ ಆ ಮನೆಯವರು ಹೇಳಬೇಕು, ಒಬ್ಬ ರಾಜಕೀಯ ಪ್ರಶಿಕ್ಷಣ ಶಿಬಿರ ಮುಗಿಸಿದ ನಂತರದೊಳಗೆ ಸುದ್ದಿ ಮೃದಂಗಕ್ಕೆ ವಿಶೇಷವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಂಥ ಡಿ ವಿ ಸದಾನಂದ ಗೌಡರು, ಯಶವಂತಪುರ ಕ್ಷೇತ್ರದಲ್ಲಿ ನಾವು ಕಳೆದುಕೊಂಡಿದ್ದೇವೆ ಮತ್ತು ಅದನ್ನು ತೆಗೆದುಕೊಳ್ಳಬೇಕು ಅನ್ನೋದ್ರ ಜೊತೆ ಒಳಗೆ ನಾವೊಂದು ಮಾತನ್ನು ಕೇಳಿದ್ವಿ. ಅವರು ಪ್ರಶಿಕ್ಷಣ ಶಿಬಿರದಲ್ಲಿ ಒಂದು ಮಾತನ್ನು ಹೇಳಿದರು, ನನ್ನ ಬಳಿ ಅನೇಕ 40-50 ಜನ ಕ್ಷೇತ್ರದವರು ಬರ್ತಾರೆ, ನಮಗೆ ಅವಕಾಶ ಕೊಡಿ ಅಂತ. ನಿಮ್ಮ ಹತ್ರ ಯಾರು ಬರೋದು, ನನ್ನ ಹತ್ರ ಜಾಸ್ತಿ ಜನ ಬರ್ತಾರೆ ಅಂಥೇಳಿ ಹರೀಶ್ ಅವರಿಗೆ ಸೂಚ್ಯವಾಗಿ ಹೇಳಿದರು. ಆ ಹಿನ್ನೆಲೆಯಲ್ಲಿ ನಾವು ಕೇಳಿದ್ವಿ, ಸದಾನಂದ ಗೌಡರ ಬಳಿ ಬಂದು ಇನ್ಫ್ಲೂಯೆನ್ಸ್ ಮಾಡಿದ ಜಿಲ್ಲಾ ಘಟಕದೊಳಗೆ ನಿಮ್ಮ ಮಾತನ್ನು ಕೇಳೋದೇ ಇಲ್ಲವಂತೆ, ನೀವು ನಡೆದ ಇನ್ಫ್ಲೂಯೆನ್ಸ್ಗೆ ಯಾವುದು ಬೆಲೆ ಸಿಕ್ಕಿಲ್ಲವಂತೆ, ನಿಜವೇ ಅಂತಲೂ ಕೂಡ ಕೇಳಿದ್ವಿ. ಎಸ್ ಟಿ ಸೋಮಶೇಖರ್ ಅವ್ರ ಬಗ್ಗೆಯೂ ಕೂಡ ಕೇಳಿದ್ವಿ. ಅವ್ರು ಏನು ಹೇಳಿದ್ರು ಅನ್ನುವಂಥದ್ದನ್ನು ಕೂಡ ಡಿ ವಿ ಸದಾನಂದ ಗೌಡರು ಸುದ್ದಿ ಮೃದಂಗಕ್ಕೆ ನೀಡಿದ ವಿಶೇಷ ಹೇಳಿಕೆಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಸರ್, ಪ್ರಶಿಕ್ಷಣ ಶಿಬಿರದಲ್ಲಿ ಭಾಗವಹಿಸಿ ಸಾಕಷ್ಟು ಉತ್ತಮ ಅಂಶಗಳನ್ನು ಹೇಳಿದಿರಿ. ಯಶವಂತಪುರದ ಕ್ಷೇತ್ರದ ಬಗ್ಗೆಯೇ ಅತಿ ಹೆಚ್ಚು ಒತ್ತನ್ನು ಕೊಟ್ಟಿದ್ದೀರಿ. ಯಾಕೆ ಸರ್? ಪ್ರಾಯಶಃ ಇಲ್ಲಿ ನಮ್ಮ ಸೊತ್ತನ್ನು ನಾವು ಕಳ್ಕೊಂಡಿದ್ದೇವೆ. ಅದಕ್ಕೆ ಹುಡುಕುವಂಥ ಪ್ರಯತ್ನ ಮಾಡಲಿಕ್ಕೆ ಪ್ರೇರಣೆ ಕೊಡಬೇಕು. ಎರಡನೇದಾಗಿ ನಮ್ಮ ಜೊತೆ ಬಂದು ಎಲ್ಲವನ್ನು ಅನುಭವಿಸಿ ಮತ್ತು ನಮ್ಮ ಪಕ್ಷಕ್ಕೆ ಒಂದು ರೀತಿಯ ಅಪಚಾರ ಮಾಡುವಂಥ ಕೆಲಸ ಕಾರ್ಯಗಳು ಈ ಕ್ಷೇತ್ರದಲ್ಲಿ ನಡೆದಿದೆ. ಈ ಕ್ಷೇತ್ರದ ಕಾರ್ಯಕರ್ತರು ನೊಂದಿದ್ದಾರೆ. ಅವರಿಗೆ ನಾಯಕರು ಇಲ್ಲ. ಇದ್ದ ನಾಯಕರಲ್ಲಿ ಕೂಡ ಹಲವಾರು ಗುಂಪುಗಳು, ಬೇರೆ ಬೇರೆ ಅವ್ಯವಸ್ಥೆಗಳು. ಇದರಿಂದ ಕಾರ್ಯಕರ್ತರಿಗೆ ಪ್ರೇರಣೆ ಕೊಡಬೇಕಾದ ನಮ್ಮೆಲ್ಲರ ಜವಾಬ್ದಾರಿ ಅಂತ ತಿಳ್ಕೊಂಡು ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿ. ಯಶವಂತಪುರ ಕ್ಷೇತ್ರದ ಸಂಘಟನೆಗಿಂತ ಸ್ವಲ್ಪ ವಿಘಟನೆ ಜಾಸ್ತಿ ಆಗ್ತಿದೆ ಇತ್ತೀಚೆಗೆ. ಸದಾನಂದ ಗೌಡರ ಇನ್ಫ್ಲೂಯೆನ್ಸ್ ಕೂಡ ಜಿಲ್ಲಾ ಮಟ್ಟದಲ್ಲಿ ನಡೆಯೋಲ್ಲ, ಕೇವಲ ಸುಮ್ಮನೆ ನಾಮಕಾವಸ್ಥೆ ಆಗ್ತಾ ಇದೆ. ಹೀಗಾದರೆ ಕಾರ್ಯಕರ್ತರ ಪರಿಸ್ಥಿತಿ ಸರ್, ನಾನು ಹಿಂದಿನಿಂದಲೂ ನಿಮಗೆ ಗೊತ್ತು, ನನ್ನ ಜವಾಬ್ದಾರಿಯಿಂದ ಹೊರಗೆ ನನ್ನ ಕೈ ಹಾಕುವಂಥ ಕೆಲಸ ಮಾಡಲ್ಲ. ಇವತ್ತು ನಾನು ಕೋರ್ ಕಮಿಟಿಯಲ್ಲಿದ್ದೇನೆ. ಆದ ಕಾರಣ ರಾಜ್ಯದ ಇಶ್ಯೂಗಳು ಬಂದಾಗ ಅದರ ಪ್ರಬಲವಾಗಿ ಪ್ರತಿಪಾದನೆ 4 ಗೋಡೆಯ ಮಧ್ಯೆ ಮಾಡ್ತೇನೆ. ಅದರಿಂದ ನಾನು ಹೊರಗೆ ಹೋಗುವಂಥ ಕೆಲಸ ಮಾಡಲ್ಲ. ನೀವು ಹೇಳೋದು ಸ್ವಲ್ಪ ಮಟ್ಟಿಗೆ ಖಂಡಿತವಾಗಿ ಸರಿ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಇದಕ್ಕೆ ಪರಿಹಾರ ಏನು ಅಂತ ಹೇಳಿದರೆ, ಇದನ್ನು ಸ್ವಲ್ಪ ನಾವು ರಿಪೇರಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿರ್ದಾಕ್ಷಿಣ್ಯವಾದಂಥ ಹೆಜ್ಜೆಗಳನ್ನು ಇಡಬೇಕಾಗಿದೆ. ಇವತ್ತು ಆ ನಿರ್ದಾಕ್ಷಿಣ್ಯವಾಗಿ ಹೆಜ್ಜೆ ಇಡೋದಿಲ್ಲ. ಎಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ನಿಮಗೆ ಬೇಜಾರಾಗಬಾರ್ದು ನಾನು ಮಾತಾಡೋದರಲ್ಲಿ. ಆ ರೀತಿಯ ಭಾವನೆಗಳು ಇರುವಂಥ ರಾಜನೀತಿ ಇವತ್ತು ನಮ್ಮ ಪಕ್ಷದ ಒಳಗೂ ಸ್ವಲ್ಪ ಪ್ರವೇಶ ಆದ ಹಿನ್ನೆಲೆಯಲ್ಲೇ ಈ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಸರ್, ರಾಜ್ಯಸಭೆಗೆ ನಿಮ್ಮ ಹೆಸರು ಸಾಕಷ್ಟು ಪ್ರಚಲಿತವಾಗ್ತಾ ಇದೆ. ಆ ಮಧ್ಯೆ ದೇವೇಗೌಡರನ್ನ ಕಳಿಸ್ಬೇಕು ಅಂತೇಳಿ ಅಂತ ಎಲ್ಲೋ ಒಂದು ಕಡೆಗೆ ನಿಮ್ಮ ಹೆಸರು ಪ್ರಚಲಿತ, ಹಾಗೂ ದೇವೇಗೌಡರನ್ನ ಕಳಿಸೋ ವಿಚಾರಕ್ಕೆ ನಿಮ್ಮ ಅಭಿಪ್ರಾಯ? ಸರ್, ನಾನು ಇದರ ಬಗ್ಗೆ ಪಕ್ಷ ಏನು ತೀರ್ಮಾನ ಮಾಡ್ತೇನೆ ಅದಕ್ಕೆ ಬದ್ಧ. ನಾನು ಇಲೆಕ್ಟ್ರಲ್ ಪಾಲಿಟಿಕ್ಸ್, ಚುನಾವಣಾ ರಾಜಕಾರಣದಲ್ಲಿ ನಾನು ನಿಲ್ಲೋದಿಲ್ಲ ಅಂತ ಹೇಳಿದ್ದೀನಿ. ಈ ಥರ ಯಾವುದೇ ಜವಾಬ್ದಾರಿಗಳನ್ನು ಕೊಟ್ಟರೆ, ರಾಜ್ಯಸಭೆ ಕೊಟ್ಟರೆ ಖಂಡಿತವಾಗಿ ನಾನು ಹೋಗ್ತೀನಿ. ಮತ್ತು ನನಗೆ ವಿಶ್ವಾಸ ಇದೆ, ಆ ಏನು ಜವಾಬ್ದಾರಿ ಇದೆ ಅಂತ ಅರಿತು ನಾನು ರಾಜ್ಯದ ಹಿತಾಸಕ್ತಿಗೆ ಬೇಕಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ಆದರೆ ಅದರ ಹಿಂದೆ ನೇತು ಹಾಕಿಕೊಂಡು ಮತ್ತೊಂದು ಮಾಡಿಕೊಂಡು ಹೋಗಲ್ಲ. ನಾನು ನಿಜವಾಗಿ ಇವತ್ತು ಸಿಕ್ಕುವಂಥ ಒಂದು ಸ್ಥಾನ ಅದು ಭಾರತೀಯ ಜನತಾ ಪಾರ್ಟಿಗೆ ಸಿಕ್ಕಿದರೆ ನಾನು ಖಂಡಿತವಾಗಿಯೂ ಒಬ್ಬ ಅಭ್ಯರ್ಥಿ. ದೇವೇಗೌಡರು ಕೊಡೋದು ಎಷ್ಟು ಮಟ್ಟಿಗೆ ಸರಿ? ನಿಮಗೆ ಬಿಜೆಪಿ ಸಿಗೋದು ಒಂದು ಅವಕಾಶ ನೀವು ಕಳ್ಕೊಳ್ಳೋವಂಥದ್ದಾದರೆ ಹೇಗೆ ಅದು? ಸರ್, ನಾನು ಇದರ ಬಗ್ಗೆ ಮಾತಾಡಲಿಕ್ಕೆ ಆಗೋದಿಲ್ಲ. NDAಯ ಎಲ್ಲ ತೀರ್ಮಾನಗಳನ್ನು ನಮ್ಮ ರಾಷ್ಟ್ರ ಮಟ್ಟದ ನಾಯಕರು ತಗೊಳ್ತಾರೆ. ಅದು ನಮಗೆ ಸರಿ ಅಂತ ಅನಿಸಿದ್ರು ಹೇಳೋಕ್ಕಾಗಲ್ಲ, ಸರಿ ಅಲ್ಲ ಅಂತ ಅನಿಸಿದ್ರು ನಮಗೆ ಹೇಳೋಕ್ಕಾಗಲ್ಲ. ಆದ ಕಾರಣ ನಾನೊಬ್ಬ ಶಿಸ್ತುಬದ್ಧ ಕಾರ್ಯಕರ್ತ ಆದ ಕಾರಣ
ಈ ತೀರ್ಮಾನಗಳ ಬಗ್ಗೆ ನಾನು ಕೇಂದ್ರದ ವರಿಷ್ಠರ ತೀರ್ಮಾನಕ್ಕೆ ಬದ್ಧನಾಗಿದ್ದೇನೆ ಮತ್ತು ಅದನ್ನು ಒಪ್ಪಿಕೊಳ್ತೇನೆ. ಇಲ್ಲಿಯ ಸಂಸದರು ನಿನ್ನೆ ಒಬ್ಬರು ಕಾರ್ಯಕರ್ತರ ಮನೆ ಭೇಟಿ ಕೊಟ್ಟಾಗ ಒಂದು ಮಾತು ಹೇಳಿದ್ದಾರೆ. ಎಸ್ ಟಿ ಸೋಮಶೇಖರ್ ಅವರು ರಾತ್ರಿ ಸಮಯದೊಳಗೆ ನಾಯಕರನ್ನು BJP ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಅಂತ. ನಿಮ್ಮನ್ನ ರಾತ್ರಿ ಸಮಯದಲ್ಲಿ ಭೇಟಿ ಮಾಡಿದ್ರಾ ಅಥವಾ ಬೇರೆಯವ್ರನ್ನ ಭೇಟಿ ಮಾಡೋ ವಿಚಾರ ತಮ್ಮ ಗಮನದಲ್ಲಿ ಏನಾದ್ರು ಇದೆಯಾ? ಇಲ್ಲ, ಒಂದೆರಡು ಫಂಕ್ಷನ್ಗಳಲ್ಲಿ ನಾನು ನಮ್ಮ ಸೋಮಶೇಖರ್ ಇವರಿಗೆ ಸಿಕ್ಕಿದ್ದೇನೆ ಅದರ ಹೊರತುಪಡಿಸಿ ನಾನು ಅವರಿಗೆ ಸಿಕ್ಕೂ ಇಲ್ಲ. ಯಾವುದೇ ಫೋನ್ ಸಂಭಾಷಣೆಗಳು ಮತ್ತೊಂದು ಕೂಡ ನಮ್ಮಲ್ಲಿ ಯಾವತ್ತೂ ನಡೆದಿಲ್ಲ. ಅವ್ರು ಮತ್ತೆ ವಾಪಸ್ ಬರ್ಬೋದು ಅಂತ ಅನ್ನಿಸ್ತಾ ಇದೆಯಾ ಸರ್? ಯಾಕಂದರೆ ಸಾಕಷ್ಟು ಪ್ರಚಲಿತವಾಗಿದೆ. ಅವರು ನಿಮ್ಮ ನಾಯಕರ ವಿರುದ್ಧ ಮಾತನಾಡೋ ಒಂದು ಮಾತು ಹೇಳಿದ್ದಾರೆ, ಒಂದೇ ದಿವಸದೊಳಗೆ 2 ದಿವಸದೊಳಗೆ ನಾನು ಸಸ್ಪೆನ್ಷನ್ ಕ್ಯಾನ್ಸಲ್ ಮಾಡ್ಕೊಂಡು ಬರಬಲ್ಲೆ ಅಂತ. ಏನು ಅನಿಸುತ್ತೆ ಸರ್? ನನಗೆ ಅನ್ನಿಸ್ತಾ ಇರುವಂಥದ್ದು ಈ ರೀತಿಯ ಅವರ ಹೇಳಿಕೆಗಳು ಅದು ಸೂಕ್ತ ಅಲ್ಲ. ಯಾಕೆ ಅಂತ ಹೇಳಿದರೆ ಅವರು ಅಲ್ಲಿಂದ ಇಲ್ಲಿ ಬಂದ ಕೂಡಲೇ ಅವರು ಮಂತ್ರಿ ಆದರು, ಅದೇ ಪಕ್ಷದಲ್ಲಿದ್ದಾಗ ಮಂತ್ರಿ ಆಗಿರಲಿಲ್ಲ. ಇಲ್ಲಿ ಮಂತ್ರಿ ಆದ ಮೇಲೆ ಮತ್ತೆ ನಮ್ಮದೇ ಸಿಂಬಲ್ನಲ್ಲಿ ಓಟಿಗೆ ನಿಂತರು, ಭಾರಿ ದೊಡ್ಡ ಅಂತರದಿಂದ ಅವರನ್ನು ಗೆಲ್ಲಿಸಿದೆವು. ಆದ ಕಾರಣ ಇದನ್ನೆಲ್ಲ ತಿಳ್ಕೊಂಡವರು ಯಾವುದೇ ಹೇಳಿಕೆಗಳನ್ನು ಕೊಡುವಂಥದ್ದು ಸೂಕ್ತ ಅಂತ ನಾನು ಭಾವಿಸ್ತಾ ಇದ್ದೇನೆ. ಶೋಧಿಸಿ ಸೋಲಿನ ಮೂಲಗಳ ಭೇದಿಸಿ ನೂರು ಸವಾಲುಗಳ ಛೇದಿಸಿ ಛಲವ ಪ್ರಚೋದಿಸಿ ಬಲವ ಸಾಧಿಸಿ ತರುವೆವು ಜಯ ಮೊದಲ ಸಾಧಿಸಿ ತರುವೆವು ಜಯದೊಲವ ಕರದಲ್ಲಿ ಭ್ರಮೆಯ ಕರಾಳ ಹೊಗೆ ಸಂಕ್ರಮಣಕ್ಕೆ ತಹತರಿಸುತ್ತೆ ತಾಯಿ ಭಾರತೀಯ ಸನ್ಮಾನ ಉತ್ಪನ್ನ ಸತ್ಯದ ಮನದ ಧರ್ಮಾಚರಣ ವೀರರಿಗಿದು ಪಂಥ ಜ್ಞಾನ ವೀರರಿಗಿದು ಪಂಥವಾನ ಸಂಕ್ರಮಣಕ್ಕೆ ಸಹತರಿಸುವೆ ಚಂದ್ರಶೇಖರ್ ಮಿಸ್ ಆಗಿದೆ. ಹೃದಯವನ ರಡಿಸಿ ಜಗವನೆ ಬೆಳಗುವ ಸಂಕಲ್ಪಗಳ ರವಿಸುತ್ತಿವೆ ಸಂಕ್ರಮಣಕ್ಕೆ ತಹತರಿಸುತ್ತಿವೆ ಶೋಧಿಸಿ ಸೋಲಿನ ಮೋಹಗಳ ಪ್ರಶಿಕ್ಷಣ ವರ್ಗಕ್ಕೆ ಬಂದು ಹಲವಾರು ವಿಚಾರಗಳನ್ನು ಪಕ್ಷದಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು, ಮುಂದೆ ಯಾವ ರೀತಿ ಬೆಳವಣಿಗೆ ಮಾಡಬೇಕು ಅಂತದನ್ನು ಸವಿಸ್ತರವಾಗಿ ತಿಳಿಸಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾದ DV ಸದಾನಗೌಡರಿಗೆ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷರಾದಂತಹ ಹರೀಶ್ ಅವರು ಸಹ ಹೃದಯಪೂರ್ವಕ. ಇದಿಷ್ಟು BJPಯ ಪ್ರಶಿಕ್ಷಣ ಶಿಬಿರದ ಒಳಗಡೆಗೆ ಉದ್ಘಾಟನೆ ನಡೆದಂಥ ಶಿಬಿರದಲ್ಲಿ ನಡೆದ ಮಾತೇನು, ಶಿಬಿರದ ನಂತರ ಸುದ್ದಿ ಮುರಳಿಕೆ DV ಸದಾನಗೌಡರು ಹೇಳಿದ ಮಾತೇನು 2 ವಿವರವನ್ನು ಕೊಟ್ಟಿದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.